ಸುಮಾರು ಒಂದೂವರೆ ವರ್ಷದ ಹಿಂದೆ ನಾನು ಈ 5 ರೂಪಾಯಿಯ ಸ್ಮಾರಕ ನಾಣ್ಯಗಳ ಬಗ್ಗೆ ನಿಮಗೆ ವಿವರಿಸಿದ್ದೆ. ಬಟ್ ಈಗ ಈ ನಾಣ್ಯಗಳ ರೇಟು ಕೆಲವು ರೇಟ್ ಜಾಸ್ತಿ ಆಗಿದ್ದಾವೆ, ಮತ್ತು ಒಂದಷ್ಟು ನಾಣ್ಯಗಳ ರೇಟು ಕಡಿಮೆ ಸಹ ಆಗಿದ್ದಾವೆ. ಯಾವುವು ಆ ನಾಣ್ಯಗಳು, ಆಗಿರೋ ವ್ಯತ್ಯಾಸ ಏನು ಅಂದರೆ, ಕೆಲವು ನಾಣ್ಯಗಳಲ್ಲಿ ತುಂಬ ಹೆಚ್ಚು ವ್ಯತ್ಯಾಸ ಆಗಿದೆ. ತುಂಬ ನಾಣ್ಯಗಳು ಅದೇ ರೇಟಿಗೆ ಇವತ್ತಿಗೂ ಕೂಡ ಇದ್ದಾವೆ. ಇನ್ನೊಂದಷ್ಟು ನಾಣ್ಯಗಳು ರೇಟು ಕಡಿಮೆ ಸಹ ಆಗಿದೆ. ಆ ನಾಣ್ಯಗಳು ಯಾವುವು, ಆಗಿರ್ತಕ್ಕಂಥ ವ್ಯತ್ಯಾಸ ಏನು ಅಂತಕ್ಕಂಥದ್ದನ್ನು ನಾವು ನೋಡೋಣಂತೆ. ಮೊದಲಿಗೆ 1985ರಲ್ಲಿ ಬಂದಂತಹ ಶ್ರೀಮತಿ ಇಂದಿರಾ ಗಾಂಧಿಯವರ ಈ ಒಂದು ನಾಣ್ಯ, ಕಾಪರ್ ನಿಕ್ಕಲ್ನ 12.5 ಗ್ರಾಮ್ನ ಈ ಒಂದು ನಾಣ್ಯ. ಇಲ್ಲಿ ನಾನು ಲಾಸ್ಟ್ ಟೈಮ್ನ ಒಂದು ಬೆಲೆಯನ್ನು ಇಲ್ಲಿ ನಾನು ಕೊಟ್ಟಿದ್ದೀನಿ. ಈಗ ಅದರ ಬೆಲೆ ಎಷ್ಟಾಗಿದೆ ಅಂದರೆ 20 ರೂಪಾಯಿಂದ 80 ರೂಪಾಯಿ ಆಗಿದೆ. ಹೆಚ್ಚು ವ್ಯತ್ಯಾಸ ಏನೂ ಆಗಿಲ್ಲ. UNC ಕಂಡೀಷನಲ್ಲಿ ಅಂದರೆ ತುಂಬ ಚೆನ್ನಾಗಿದ್ದರೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಕಂಡೀಷನಲ್ಲಿದ್ದರೆ 80 ರೂಪಾಯಿ ಅದರ ಬೆಲೆ ಆಗಿದೆ. ಮುಂದಿನ ನಾಣ್ಯ 1989ರಲ್ಲಿ ಬಂದಂತಹ ನಮ್ಮ ಭಾರತದ ಪ್ರಥಮ ಪ್ರಧಾನಮಂತ್ರಿ ನೆಹರು ಅವರ ಅದೇ 12.5 ಗ್ರಾಮ್ ತೂಕದ ಕಾಪರ್ ನಿಕ್ಕಲ್ನ ಕಾಯಿನ್. ಇದು ಸಹ ಇವತ್ತಿನ ದಿನಗಳಲ್ಲಿ 20 ರೂಪಾಯಿಂದ ಆರಂಭವಾಗಿ 80 ರೂಪಾಯಿ ಇದೆ. ಈ ಹಿಂದೆ ನಾನು 20 ರೂಪಾಯಿಂದ 50 ರೂಪಾಯಿ ಅಂತ ಹೇಳಿದ್ದೆ. ಇದು 2024-25ನೇ ಸಾಲಿನ ಒಂದು ದರಗಳನ್ನು, ಹೊಸ ದರಗಳನ್ನು ನಾನೀಗ ನಿಮ್ಮ ಮುಂದೆ ಹೇಳ್ತಾ ಇರೋದು. ಈಗ ILO ವರ್ಲ್ಡ್ ಆಫ್ ವರ್ಕ್ ILO ಈ ಒಂದು ಕಾಯಿನ್ನು 1994ರಲ್ಲಿ ಬಂದಂತಹ ಈ ಒಂದು ಕಾಯಿನ್ನ ಬೆಲೆಯನ್ನು ನಾವೀಗ ನೋಡೋದಾದರೆ, ಇದು ಆರಂಭದಲ್ಲಿ 50 ರೂಪಾಯಿನೇ ಇದೆ, ಅಂದರೆ ಫೈನ್ ಕಂಡೀಷನಲ್ಲಿ. ಇದರ ಇವತ್ತಿನ ದರ 700 ರೂಪಾಯಿ ಆಗಿದೆ. ಅಂದರೆ ಈ ಒಂದು ಕಾಪರ್ ನಿಕ್ಕಲ್ನ ನಾಣ್ಯಗಳು ಇವತ್ತು ನಾವು ಮಾರ್ಕೆಟಲ್ಲಿ ನೋಡೋದಕ್ಕೆ ತುಂಬ ಕಡಿಮೆ ಸಿಗ್ತಿದ್ದಾವೆ. ಹಾಗಾಗಿ ಇದರ ರೇಟು ತುಂಬ ಜಾಸ್ತಿ ಆಗ್ತಾ ಇದೆ. ನೆಕ್ಸ್ಟ್, ಈ 15th ಇಯರ್ ಆನಿವರ್ಸರಿ ಆಫ್ ಯುನೈಟೆಡ್ ನೇಷನ್ ಅಂತಕ್ಕಂಥ ಈ ಒಂದು ಕಾಯಿನ್ನ ಬೆಲೆ ನಾವು 9 ಗ್ರಾಮ್ನ ಈ ಒಂದು ಕಾಪರ್ ನಿಕ್ಕಲ್ನ ನಾಣ್ಯದ ಬಗ್ಗೆ ನಾವು 150 ರೂಪಾಯಿಂದ 300 ರೂಪಾಯಿವರೆಗೂ ಮಾತಾಡಿದ್ವಿ. ಈಗ ಅದರ ಬೆಲೆ 300 ರೂಪಾಯಿ ಜಾಗದಲ್ಲಿ 700 ರೂಪಾಯಿ ಅಂತ ನಾವು ತಿಳ್ಕೋಬೇಕು. ಯಾಕಂದರೆ ಈ ನಾಣ್ಯದ ಬೆಲೆ ಕೂಡ ತುಂಬ ಜಾಸ್ತಿ ಆಗಿದೆ. ಹಾಗೆಯೇ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ FAO ಸೀರೀಸ್ನ 1995ರಲ್ಲಿ ಬಂದಂತಹ ಈ ನಾಣ್ಯ ಸಹ ಇವತ್ತಿನ ರೇಟು, ಇದು UNC ಕಂಡೀಷನಲ್ಲಿ ಇವತ್ತು ಇದು ಸಹ 700 ರೂಪಾಯಿ ಬೆಲೆ ಬಾಳ್ತಾ ಇದೆ. ಅಂದರೆ ತುಂಬ ನಾರ್ಮಲ್ ಇದ್ದರೆ 50 ರೂಪಾಯಿಂದ ಆರಂಭವಾಗಿ 700 ರೂಪಾಯಿವರೆಗೂ ಇದರ ಬೆಲೆ ಇದೆ. ಅದೇ ನಾವು ಸಂತ ತಿರುವಳ್ಳುವರವರ ಈ ಒಂದು ನಾಣ್ಯ, ಇದೊಂದು ವಿಶೇಷವಾದ ನಾಣ್ಯ. ತಮಿಳು 8th ವರ್ಲ್ಡ್ ತಮಿಳು ಕಾನ್ಫರೆನ್ಸ್ ಅಂತಕ್ಕಂಥ ಈ ನಾಣ್ಯ ಬಾಂಬೆ ಮಿಂಟಿಂದ ಇಷ್ಟು ಮತ್ತು ನೋಯ್ಡಾ ಮಿಂಟಿಂದ ಇಷ್ಟು ಅಂತ ನಾವು ಮಾತಾಡಿದ್ವಿ. ಒಟ್ಟು ಈಗ ಈ 100 ರೂಪಾಯಿಂದ 400 ರೂಪಾಯಿ ಬೆಲೆ ಇರ್ತಕ್ಕಂಥದ್ದು, ಈ 400 ರೂಪಾಯಿ ಜಾಗದಲ್ಲಿ ಇದು 1,500 ರೂಪಾಯಿ ಆಗಿದೆ. ಎಷ್ಟಾಗಿದೆ? UNC ಕಂಡೀಷನಲ್ಲಿದ್ದರೆ ಈ ನಾಣ್ಯ 1,500 ರೂಪಾಯಿ ಆಗಿದೆ. ನೋಯ್ಡಾದ್ದು 200 ರೂಪಾಯಿಂದ ಈ 600 ರೂಪಾಯಿ ಇದ್ದಂಥದ್ದು 2,000 ರೂಪಾಯಿ ಆಗಿದೆ. ನಾನು ಹೇಳಿದ್ನಲ್ಲ, ಒಂದಷ್ಟು ನಾಣ್ಯಗಳ ಬೆಲೆ ತುಂಬ ಜಾಸ್ತಿ ಆಗಿದೆ ಅಂತ. ನೋಡ್ರಿ, ಇಂಥ ನಾಣ್ಯಗಳಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ದೇ ಆಗಿದ್ದರೆ ಇವತ್ತು ಈ ನಾಣ್ಯ ಎಷ್ಟು ಪಟ್ಟು, 4 ಪಟ್ಟು ಜಾಸ್ತಿ ಹಣವನ್ನು ಹೆಚ್ಚು ಕಡಿಮೆ ನಮಗೆ ತಂದು ಕೊಡುವಷ್ಟು ಇದರ ದರ ಹೆಚ್ಚಾಗಿದೆ. ಕಾರಣ ಇಷ್ಟೇ, ಇವು ತುಂಬ ಕಡಿಮೆ ಸಿಗ್ತಾ ಇರೋದ್ರಿಂದ ಮಾರ್ಕೆಟಲ್ಲಿ ಇದರ ದರ ಜಾಸ್ತಿ ಆಗಿದೆ. ಮುಂದಿನ ಒಂದು ನಾಣ್ಯ, ಇದು ಮದರ್ಸ್ ಹೆಲ್ತ್ ಚೈಲ್ಡ್ಸ್ ಹೆಲ್ತ್ ಅಂತಕ್ಕಂಥ 1996ರ ಈ ತಾಯಿ ಮತ್ತು ಮಗುವಿನ ಚಿತ್ರ ಇರ್ತಕ್ಕಂತಹ ಒಂದು ಅದ್ಭುತವಾದಂತಹ ಸುಂದರವಾದಂತಹ ನಾಣ್ಯ. ಇದು ಇವತ್ತಿನ ರೇಟು ಬಾಂಬೆ ಮತ್ತು ಹೈದರಾಬಾದ್ ಕಾಯಿನ್ ಆದರೆ ಇದು ಇಷ್ಟೇ ಇದೆ ರೇಟು, ಆ್ಯಸ್ ಯೂಶುವಲ್, ಅಂದರೆ 50 ರೂಪಾಯಿಂದ 1,000 ರೂಪಾಯಿವರೆಗೂ. ಆದರೆ ನೋಯ್ಡಾದ ರೇಟು, ಇಲ್ಲಿ ನೋಯ್ಡಾ ಅಂತ ಹೇಳಿದ್ವಲ್ಲ, ಈ ಒಂದು ನೋಯ್ಡಾದ ರೇಟು ಎಷ್ಟಿದೆ ಅಂದರೆ ಇವತ್ತು 2,000 ರೂಪಾಯಿವರೆಗೂ ಹೋಗ್ತಾ ಇದೆ. 2,000 ರೂಪಾಯಿವರೆಗೂ, ಅಂದರೆ ಇಲ್ಲಿ 1,000 ರೂಪಾಯಿ ಇದ್ದಿದ್ದು 2,000 ರೂಪಾಯಿ ಆಗಿದೆ. ಅದೇ ಹೈದರಾಬಾದ್ನ ಒಂದು ಕಾಯಿನ್ನು ಎಷ್ಟು, ಬಾಂಬೆ ಮತ್ತು ಹೈದರಾಬಾದ್ನ ಕಾಯಿನ್ನು, ಈ ಬಾಂಬೆ ಮತ್ತು ಹೈದರಾಬಾದ್ನ ಕಾಯಿನ್ನು ಇವತ್ತು 50 ರೂಪಾಯಿಂದ 100,000 ರೂಪಾಯಿವರೆಗೂ ಇದರ ಬೆಲೆ ಇದೆ. ಅಂದರೆ UNC ಕಂಡೀಷನಲ್ಲಿದ್ದರೆ ಈ ನಾಣ್ಯ ಯಾವುದೇ ಆಗಿರಲಿ 1,000 ರೂಪಾಯಿಂದ 2,000 ರೂಪಾಯಿವರೆಗೂ ಬೆಲೆ ಇದೆ ಅಂತ ನಾವು ಗ್ರಹಿಸಬಹುದು. ಈಗ ಸೆಕೆಂಡ್ ಇಂಟರ್ನ್ಯಾಷನಲ್ ಕ್ರಾಪ್ ಸೈನ್ಸ್ ಕಾಂಗ್ರೆಸ್ ಅಂತಕ್ಕಂತಹ
1996 ಒಂದು ನಾಣ್ಯ. ಈ ನಾಣ್ಯದ ಬೇಸ್ ವ್ಯಾಲ್ಯೂ ಅಂದರೆ ಎಕ್ಸ್ಟ್ರಾ ಫೈನಲ್ಲಿ ಇದು 10,000 ರೂಪಾಯಿನೇ ಇದೆ. ಆದರೆ ಇದು 25,000 ರೂಪಾಯಿ ಇದ್ದಿದ್ದು UNC ಕಂಡೀಷನ್ ಇರ್ತಕ್ಕಂಥ ಕಾಯಿನು ಇವತ್ತು 40,000 ಆಗಿದೆ. 25 ಅಂದರೆ ಸರಿಸುಮಾರು ಒಂದು 40% ಈ ಒಂದು ಅಮೌಂಟು ಇದರಲ್ಲಿ ಜಾಸ್ತಿ ಆಗಿದೆ. ನೆಕ್ಸ್ಟ್ ಕಾಯಿನ್ ಬಂದು ಇದೊಂದು ಕಾಮನ್ ಕಾಯಿನ್. ಭಗವಾನ್ ಮಹಾವೀರ್ ಅವರ 2600ನೇ ಜನ್ಮಕಲ ಇದಕ್ಕೆ ಬಂದಂತಹ 2001ರ ಕಾಪರ್ ನಿಕ್ಕಲ್ನ ಈ ಒಂದು ಕಾಯಿನ್. ಇವತ್ತು ಇದು 15 ರೂಪಾಯಿಂದನೇ ಆರಂಭವಾಗಿ 150 ರೂಪಾಯಿವರೆಗೂ ಇದರ ಬೆಲೆ ಇದೆ. ಮುಂದಿನ ಕಾಯಿನ್ ದಾದಾಭಾಯಿ ನವರೋಜಿ ಅವರ ಒಂದು ಕಾಯಿನ್. ಈ ಒಂದು ಕಾಯಿನ್ನ ಬೆಲೆ ಇವತ್ತು ಈ ಹೈದರಾಬಾದ್ನ ಕಾಯಿನ್ 300 ರೂಪಾಯಿಂದ ಜಂಪ್ ಆಗಿ 700 ರೂಪಾಯಿ ತಲುಪಿದೆ. ಹಾಗೆಯೇ ಉಳಿದಂತೆ ಬಾಂಬೆ ಮತ್ತು ಕಲ್ಕತ್ತೆಯ ಕಾಯಿನ್ಗಳು 15 ರೂಪಾಯಿ ಅಥವಾ ಈ 15 ರೂಪಾಯಿ ಅಲ್ಲ, ಈಗ 20 ರೂಪಾಯಿಂದ 200 ರೂಪಾಯಿವರೆಗೂ ಈ ಒಂದು ಕಾಯಿನ್ನು ಬಂದು ತಲುಪಿದೆ. ಸ್ವಲ್ಪ ಅಪರೂಪ ಆಗಿರೋದು ನಾವಿಲ್ಲಿ ಕಾಣಬಹುದು. ಡಬಲ್ ಆಗಿದೆ ರೇಟ್ ಹೆಚ್ಚು ಕಡಿಮೆ. ಕೆ ಕಾಮರಾಜ್ ಅವರ ಒಂದು ಕಾಯಿನ್ನು ಇದು ತನ್ನ ಅಮೌಂಟನ್ನು ತನ್ನದೇನು ಇದೆಯೋ ಆ್ಯಸ್ ಯೂಶುವಲ್ ಈಗಲೂ ಕೂಡ ಬಾಂಬೆ ಮಿಂಟ್ನ ಕಾಯಿನು 100 ರೂಪಾಯಿಂದ 800 ರೂಪಾಯಿವರೆಗೂ ಮತ್ತು ಹೈದರಾಬಾದ್ನ ಮಿಂಟ್ನ ಕಾಯಿನು 50 ರೂಪಾಯಿಂದ 150 ರೂಪಾಯಿವರೆಗೂ ಇದು ಆ್ಯಸ್ ಯೂಶುವಲ್ ಅಂದರೆ ಹೇಗಿದೆಯೋ ಹಾಗೆಯೇ ಸೇಮ್ ನಡೀತಾ ಇದೆ. ಅದೇ ಮಾತು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಈ ಒಂದು ನಾಣ್ಯಕ್ಕೆ 2004ರ ಈ ನಾಣ್ಯ ಕೂಡ ಇದೇ ಒಂದು ದರದಲ್ಲಿ ಇವತ್ತಿಗೂ ಕೂಡ ಸಾಗ್ತಾ ಇದೆ. ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ FSS ಕಾಯಿನ್ ಅಂದರೆ ಫೆರೆಟಿಕ್ ಸ್ಟೇನ್ಲೆಸ್ ಸ್ಟೀಲ್ನ ಕಾಯಿನ್ನು ಸ್ವಲ್ಪ ದರ ಹೆಚ್ಚಾಗಿದೆ. ಅದು 20 ರೂಪಾಯಿಂದ ಆರಂಭವಾಗಿ 100 ರೂಪಾಯಿ ಬಂದು ತಲುಪಿದೆ. ನೆಕ್ಸ್ಟ್ ದಾಂಡಿ ಮಾರ್ಚ್ನ ಒಂದು ಕಾಯಿನ್ನು. ದಾಂಡಿ ಮಾರ್ಚ್ ಕಾಯಿನ್ನು ನಾನು ಅವತ್ತೇನು ಹೇಳಿದ್ದೆ, ಈ 9 ಗ್ರಾಮ್ನ ಕಾಪರ್ ನಿಕ್ಕಲ್ನ ಈ ಒಂದು 2000ದಿಂದ 5,000 ರೂಪಾಯಿ ಅಂತ ಹೇಳಿದ್ನಲ್ಲ, ಈಗ ಇದು 5,000 ರೂಪಾಯಿಂದ ಆರಂಭವಾಗಿ ಅಂದರೆ ಎಕ್ಸ್ಟ್ರಾ ಫೈನ್ ಕಂಡೀಷನ್ಲಿ 15,000 ರೂಪಾಯಿಗೆ ಹೋಗಿ ತಲುಪಿದೆ. ಅಂದರೆ ಈ ಕಾಯಿನ್ನ ಬೆಲೆ ಮತ್ತು ಬೇಡಿಕೆ ಎರಡೂ ಕೂಡ ತುಂಬ ಜಾಸ್ತಿ ಆಗ್ತಾ ಇದೆ. ಇದನ್ನು ತಾವು ಗಮನಿಸಬೇಕು. ಇದು FSS ಕಾಯಿನ್ನು ಸೇಮ್, ಇದು 30 ರೂಪಾಯಿಂದ 100 ರೂಪಾಯಿವರೆಗೂ, ಇದು ಇನ್ನೂ 100 ರೂಪಾಯಿಂದ ಈಗ ಒಂದು 80 ರೂಪಾಯಿಗೆ ಬಂದು ತಲುಪಿದೆ. ಯಾಕಂದರೆ ಈ ಕಾಯಿನ್ಗಳು ಜಾಸ್ತಿ ಸಿಗ್ತಿದ್ದಾವೆ. ಸಿಂಪಲ್ಲು, ಮಾರ್ಕೆಟಲ್ಲಿ ಹೆಚ್ಚು ಸಿಕ್ಕುವ ರೇಟು ಡೌನ್ ಆಗುತ್ತೆ, ಕಡಿಮೆ ಸಿಕ್ಕುವ ರೈಸ್ ಆಗುತ್ತೆ. ಬೇಡಿಕೆ ಮತ್ತು ಪೂರೈಕೆಯ ಒಂದು ವಿಧಾನ ಇಲ್ಲಿ ಅನುಸರಿಸಲಾಗುತ್ತೆ. ಹಾಗೆಯೇ ಜಗದ್ಗುರು ಅವರ ಈ ಒಂದು ಕಾಯಿನು ಇವತ್ತು ಇದರ ಬೆಲೆ 450 ರೂಪಾಯಿ ಆಗಿದೆ UNC ಕಂಡೀಷನಲ್ಲಿ. ಹಾಗೆಯೇ FSSನ ಈ ಒಂದು ಕಾಯಿನ್ನ ಬೆಲೆ ಈಗ 20 ರೂಪಾಯಿಂದ 80 ರೂಪಾಯಿ ಆಗಿದೆ. ಹಾಗೆಯೇ ಮಹಾತ್ಮ ಬಸವೇಶ್ವರ ಅವರ ಕಾಯಿನ್ನು ಇದು ಯಾಕೋ ಇದು ತುಂಬ ಹೆಚ್ಚು ಕಾಯಿನ್ಗಳು ಅವೈಲಬಿಲಿಟಿ ಆಗಿರೋದ್ರಿಂದನೂ ಏನೋ ಗೊತ್ತಿಲ್ಲ, 20 ರೂಪಾಯಿಂದ 50 ರೂಪಾಯಿ ಇದರ ಬೆಲೆ ಇವತ್ತಿಗೆ ಇದೆ. ಇದರಲ್ಲೇ ಒಂದು ಎರರ್ ಕಾಯಿನ್ ಬರುತ್ತೆ, ಅದರ ಬೆಲೆ ಜಾಸ್ತಿನೇ ಇದೆ. ಆದರೆ ರೆಗ್ಯುಲರ್ ಬೆಲೆ ಇಲ್ಲಿ ನಾವು 200ರಿಂದ 350 ಅಂತ ಹಾಕಿದೀವಲ್ಲ, ಆ ಬೆಲೆ ಇವತ್ತು ಇಲ್ಲ, ಅದು ಕಡಿಮೆ ಆಗಿದೆ. ಇದು ಮಹಾತ್ಮ ಬಸವೇಶ್ವರ ಅವರ ಸ್ಟೇನ್ಲೆಸ್ ಸ್ಟೀಲ್ನ ಕಾಯಿನ್ನ ಬೆಲೆ ಆ್ಯಸ್ ಯೂಶುವಲ್ ಅದೇ ಒಂದು ಲೆವೆಲ್ಗೆ ನಡೀತಾ ಇದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ SBIನ ಒಂದು FSS ಕಾಯಿನ್ ಏನಿದೆಯೋ ಇದರಲ್ಲೂ ಕೂಡ ಒಂದು ಎರರ್ ಕಾಯಿನ್ ಬರುತ್ತೆ. ಈ ರೀತಿಯ ಒಂದು ಎರರ್ ಇಲ್ಲಿ ಇರುತ್ತೆ, ಅದ್ರ ಬೆಲೆ ಜಾಸ್ತಿ ಆಗಿದೆ. ಆದರೆ ಇದ್ರ ಬೆಲೆ ಎಷ್ಟು 20 ರೂಪಾಯಿಂದ 100 ರೂಪಾಯಿ, ಅಂದರೆ ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ. ನೆಕ್ಸ್ಟ್ ONGCಯ ಈ ಒಂದು ಸ್ಟೇನ್ಲೆಸ್ ಸ್ಟೀಲ್ನ ಅಂದರೆ FSSನ ಈ ಒಂದು ಕಾಯಿನ್ನ ಬೆಲೆ ಕೂಡ ಸ್ವಲ್ಪ ಅಂದರೆ 20 ರೂಪಾಯಿಂದ 100 ರೂಪಾಯಿವರೆಗೂ ಬಂದು ತಲುಪಿದೆ. ಇನ್ನೊಂದು ಬಾಲ್ ಗಂಗಾಧರ್ ತಿಲಕ್ ಜಿ, ಇಲ್ಲಿ ಜಿ ಅಂತಕ್ಕಂಥದ್ದು ಇಲ್ಲಿದೆ ನೋಡ್ರಿ, ಜಿ ಅಂತಕ್ಕಂಥದ್ದು ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ತಿಲಕ್ ಅಂತಕ್ಕಂಥದ್ದು ತಿಲಕ್ ಜಿ ಅಂತ ಬರುತ್ತೆ. ಈ ಒಂದು ಕಾಯಿನ್ನ ಬೆಲೆ ಎಷ್ಟಿತ್ತು, ಬಾಂಬೆ ಮಿಂಟಿಂದ ಮಾತ್ರ ಮಿಂಟಾಗಿತ್ತು, 3,500ದಿಂದ 5,000 ರೂಪಾಯಿವರೆಗೂ ಅವತ್ತು ಇದರ ರೇಟ್ ಇತ್ತು. ಇವತ್ತು ಅದು 4,000 ರೂಪಾಯಿದಿಂದ ಆರಂಭವಾಗಿ 10,000 ರೂಪಾಯಿವರೆಗೂ ಕೂಡ ಅದರ ಬೆಲೆ ಹೋಗಿ ತಲುಪಿದೆ. ಹೆಚ್ಚು ಕಡಿಮೆ ಡಬಲ್ ಆಗಿದೆ. UNC ಕಂಡೀಷನ್ ಈ ಕಾಯಿನ್ ಸಿಗೋದು ಕಷ್ಟ, ಸಿಕ್ಕರೆ ಮಾತ್ರ 10,000 ರೂಪಾಯಿವರೆಗೂ ಅದರ ಬೆಲೆ ಇದೆ. ಹಾಗೆಯೇ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ಇದರಲ್ಲಿ ಜಿ ಅಂತಕ್ಕಂಥದ್ದು ಇಲ್ಲ, ತಿಲಕ್ ಅವರ ಈ ಒಂದು ಕಾಯಿನ್ನ ಬೆಲೆ ಕೂಡ ಜಾಸ್ತಿ ಆಗಿದೆ. ಎಷ್ಟು, 500 ರೂಪಾಯಿಂದ ಆರಂಭವಾಗಿ 1,500 ರೂಪಾಯಿವರೆಗೂ ಇದರ ಬೆಲೆ
ಇದೆ. ಅಂದರೆ ತಿಲಕ್ ಅವರ ಎಲ್ಲ ಕಾಯಿನ್ಗಳು, ಅಂದರೆ ಕಾಪರ್ ನಿಕ್ಕಲ್ನ ಕಾಯಿನ್ ಆಗಿರ್ಬೋದು, ತಿಲಕ್ ಜಿಯೋ ಅಂತ ಎಲ್ಲ ಕಾಯಿನು ಅಥವಾ ತಿಲಕ್ ಅಂತ ಕಾಯಿನು ಮತ್ತು FSSನ ಕಾಯಿನ್, ಇದು ಕೂಡ ಇವತ್ತಿನ ದಿನಗಳಲ್ಲಿ 500 ರೂಪಾಯಿಂದ 1,500 ರೂಪಾಯಿವರೆಗೂ ಇದರ ಬೆಲೆ ಇದೆ. ನಿಜಕ್ಕೂ ಕೂಡ ಇಲ್ಲಿ ಹೇಳ್ತಕ್ಕಂಥದ್ದು 100% ಸತ್ಯವಾದಂತಹ ಒಂದು ಮಾಹಿತಿ. ಈ ಒಂದು ಕಾಯಿನ್ಗಳನ್ನು, ಈ ತಿಲಕ್ ಅವರ ಕಾಯಿನ್ಗಳಾಗಿರ್ಬೋದು, ದಾಂಡಿ ಮಾರ್ಸ್ನ ಕಾಯಿನ್ ಆಗಿರ್ಬೋದು, ಅಥವಾ ಕ್ರಾಪ್ ಸಿನ್ಸ್ನ ಕಾಯಿನ್ ಆಗಿರ್ಬೋದು, ಇವನ್ನ ನೀವು ಎಕ್ಸಿಬಿಷನ್ಗೆ ನೀವು ತಗೊಂಡೋದ್ರೆ, ಎಕ್ಸಿಬಿಷನ್ಗೆ ನೀವು ತಗೊಂಡೋಗಿದ್ದೆ ಆದರೆ ಈ ಕಾಯಿನ್ಗಳು 100% ನಿಮಗೆ ಈ ಕಾಯಿನ್ಗಳನ್ನು ನಾನು ಇಲ್ಲಿ ಹೇಳಿರ್ತಕ್ಕಂಥ ದರದಲ್ಲಿ ಈಸಿಯಾಗಿ ತಾವು ಮಾರಾಟವನ್ನು ಮಾಡಬಹುದು. ನೆಕ್ಸ್ಟ್ 15th ಇಯರ್ ಆಫ್ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಅಂತಕ್ಕಂಥದ್ದು 2007ರ ಇದು ಕಾಪರ್ ನಿಕ್ಕಲ್ನ 9 ಗ್ರಾಮ್ನ ಕಾಯಿನ್ನು. ಈ ಹಿಂದೆ ನಾನು ಹೇಳಿರ್ತಕ್ಕಂಥ ದರ 1 ವರ್ಷದ ಹಿಂದೆ 4,600ರಿಂದ 6,000 ರೂಪಾಯಿ ಅಂತ ಹೇಳಿದ್ದೆ. ಬಟ್ ಇವತ್ತು ಅದು 5,000ದಿಂದ ಆರಂಭವಾಗಿ 5,000 ರೂಪಾಯಿಗೆ ಸಿಗಲ್ಲ. ಬಟ್ ಅದು ಫೈನ್ ಕಂಡೀಷನ್ ಇದ್ದರೆ, ಕೆಟ್ಟ ಕಂಡೀಷನ್ ಇದ್ದರೆ 5,000 ರೂಪಾಯಿಂದ ಆರಂಭವಾಗಿ 15,000 ರೂಪಾಯಿವರೆಗೂ ಕೂಡ ಇದರ ಬೆಲೆ ಇದೆ. ಇದು ಕೂಡ ಇನ್ನು ರೇಟು ಜಾಸ್ತಿ ಆಗ್ತಾ ಇದೆ. ಯಾಕೆ ಜಾಸ್ತಿ ಆಗಿದೆ ಅಂದರೆ RTIನ ಒಂದು ಇನ್ಫಾರ್ಮೇಷನ್ನ ಪ್ರಕಾರ ಇವು ಕೇವಲ 3,000 ಕಾಯಿನ್ಗಳು ಮಾತ್ರ ಏನಾಗಿದ್ವು, ಮಿಂಟ್ ಆಗಿದ್ವು. ಈ ಒಂದು ಕಾರಣಕ್ಕೆ ಬರೀ 3,000 ಕಾಯಿನ್ಗಳು ಮಾತ್ರ ಅಸ್ತಿತ್ವದಲ್ಲಿರೋದ್ರಿಂದ ಇದರ ಬೆಲೆ ನಿಜಕ್ಕೂ ಕೂಡ ಇದು ಜಾಸ್ತಿ ಆಗ್ತಾನೇ ಇರುತ್ತೆ. ನಿರಂತರ ಇದು ತನ್ನ ರೇಟನ್ನು ಹೆಚ್ಚಿಸ್ಕೊಳ್ತಾನೆ ಇರುತ್ತೆ. ಈ ನಾಣ್ಯ, ಯಾವುದಾದ್ರೂ ನಾಣ್ಯವನ್ನು ನೀವು ಒರಿಜಿನಲ್ ಆದಂಥ ನಾಣ್ಯವನ್ನು ನೀವು ಕಂಡುಹಿಡಿಯೋದೇ ಆದರೆ ಅಥವಾ ಜೆನ್ಯೂನ್ ಸೆಲ್ಲರ್ ಹತ್ರ ನೀವು ಇದನ್ನು ಕೊಂಡ್ಕೊಳ್ಳೋದೇ ಆದರೆ ಇದ್ರ ಮೇಲೆ ಬಂಡವಾಳವನ್ನು ಹೂಡಬಹುದು. ಯಾಕಂದರೆ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಇವು ಮಿಂಟ್ ಆಗಿದ್ದಾವೆ. ನೆಕ್ಸ್ಟ್ ನಾವು FSS ಕಾಯಿನ್ಗೆ ಬಂದರೆ, ಈ FSS ಕಾಯಿನ್ನು ಇವತ್ತಿನ ದಿನಗಳಲ್ಲಿ 500 ರೂಪಾಯಿಂದ ಆರಂಭವಾಗಿ 1,200 ರೂಪಾಯಿವರೆಗೂ ಇದೆ. ಯಾಕೆ ಸ್ಟೀಲ್ ಅಂತ ಇದರ ರೇಟ್ ಕಡಿಮೆನಾ ಅಂದರೆ ಇಲ್ಲ. ನಾವು ಹಿಂದೆ ಮಾತಾಡಿದ್ವಲ್ಲ RTIನ ಆ ಕಾಯಿನು, ಇದರ ಕಾಪರ್ ನಿಕ್ಕಲ್ ಕಾಯಿನು ಎಷ್ಟು 3,000 ಆಗಿದ್ದರೆ ಇದು 1,60,000 ಕಾಯಿನ್ಗಳು ಇವು ಏನಾಗಿದ್ದಾವೆ, ಮಿಂಟ್ ಆಗಿದ್ದಾವೆ. ಎಷ್ಟಾಗಿದ್ದಾವೆ, 1,60,000 ಕಾಯಿನ್ಗಳು ಇವೇನಾಗಿದ್ದಾವೆ, ಮಿಂಟ್ ಆಗಿದ್ದಾವೆ. ಹಾಗಾಗಿ ಇದರ ರೇಟು ಇಷ್ಟಿದೆ. ಇದೇ ಇನ್ನೂ ಕಡಿಮೆ ಆಗಿತ್ತು, ಬರೀ 60,000 ಆಗಿತ್ತಂದರೆ ಈ ರೇಟು ಜಾಸ್ತಿ ಆಗಿರ್ತಾ ಇತ್ತು. 30,000 ಅಂದರೆ ಇದರ ಇದು ಕಂಪೋಸಿಷನ್ನು, ಮೆಟಲ್ ಕಂಪೋಸಿಷನ್ ಏನೇ ಆಗಿರಲಿ, ಆ ಸಂದರ್ಭದಲ್ಲೂ ಕೂಡ ಇದರ ಬೆಲೆ ಏನಾಗ್ತಾ ಇತ್ತು, ಹೆಚ್ಚಾಗ್ತಾ ಇತ್ತು. ಅಂದರೆ ಇಲ್ಲಿ ಮೆಟಲ್ ಆಗಲಿ ಅಥವಾ ಅದರ ಬೇರೆ ಕಾರಣಗಳಿಗಿಂತ ಮುಖ್ಯವಾಗಿ ಇವು ಎಷ್ಟು ಮಿಂಟ್ ಆಗಿದ್ವು, ಮಾರ್ಕೆಟಲ್ಲಿ ಎಷ್ಟು ಅವೈಲಬಿಲಿಟಿ ಇದ್ದಾವೆ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಕಾಯಿನ್ನ ನಾವು ನೋಡೋಣಂತೆ. ಇದು 115th ಅಂದರೆ 150 ವರ್ಷಗಳ ಫಸ್ಟ್ ವಾರ್ ನಡೀತಲ್ವ, 1857ರ ಒಂದು ಕಾಳಗ ಏನು ನಡೀತು, ಮೊದಲ ಸ್ವಾತಂತ್ರ್ಯ ಸಮರ ಒಂದು ಏನು ನಡೀತು, ಅದರ ನೆನಪಿಗೆ ಬಂದಿರತಕ್ಕಂಥ ಈ ಒಂದು ನಾಣ್ಯದ ಬೆಲೆಯನ್ನು ನಾವಿಲ್ಲಿ 3,000ರಿಂದ 6,000 ರೂಪಾಯಿ ಅಂತ ಅವತ್ತಿನ ದಿನಕ್ಕೆ ನಾವು ಹೇಳಿದ್ವಿ. ಓನ್ಲಿ ಬಾಂಬೆ ಮಿಂಟಿಂದ ಬಂದಿರತಕ್ಕಂತಹ ಕಾಯಿನು. ಇವತ್ತು ಅದರ ಬೆಲೆ, ಈ ಒಂದು ನಾಣ್ಯದ ಬೆಲೆ 6,000ದಿಂದ ಆರಂಭವಾಗಿ 16,000 ರೂಪಾಯಿವರೆಗೂ ಇವತ್ತು ಇದರ ನಾಣ್ಯದ ಬೆಲೆ ಇವತ್ತು ಹೋಗಿದೆ. ಮುಂದಿನ ಒಂದು ನಾಣ್ಯದ ಬಗ್ಗೆ ಮಾತಾಡಬೇಕಾದ್ರೆ, ಈ ನಾಣ್ಯ ಇವತ್ತು 100 ರೂಪಾಯಿಂದ 200 ರೂಪಾಯಿವರೆಗೂ ಹೋಗಿದೆ. ಸರಿ, ಈ ನಾಣ್ಯಕ್ಕೆ ಇಷ್ಟು ಕಡಿಮೆ ರೇಟ್ ಯಾಕಂದರೆ ಮತ್ತದೇ ಇದು ಕೂಡ 23,60,000 ಕಾಯಿನ್ಗಳು ಇವು ಮಿಂಟ್ ಆಗಿದಾವಂತೆ. ನೋಡ್ರಿ, ಕಾಯಿನ್ನು ಜಾಸ್ತಿ ಮಿಂಟ್ ಆದಂಗೆಲ್ಲ, ಅವುಗಳ ಅವೈಲಬಿಲಿಟಿ ಜಾಸ್ತಿ ಇದ್ದಂಗೆಲ್ಲ ಅದರ ಬೆಲೆ ಏನಿರುತ್ತೆ, ಕಡಿಮೆ ಇರುತ್ತೆ. ಇದನ್ನು ತಾವು ಗಮನಿಸಬೇಕು. ಪದೇ ಪದೇ ನಾನು ಹೇಳ್ತಾ ಇರೋದು ನಿಮಗೆ ಸರಿ ಅನ್ನಿಸ್ತೇ ಇರಬಹುದು, ಆದರೆ ಇದರ ಹಿಂದಿನ ಒಂದು ಉದ್ದೇಶ ನಿಮಗೆ ಅರ್ಥ ಆದರೆ ನನಗೆ ಸಾಕು. ಹಾಗೆಯೇ ಇದು ಸೇಂಟ್ ಆಲ್ಫೋನ್ಸಾ ಅವರ ಬರ್ತ್ ಆನಿವರ್ಸರಿಗೆ ಸಂಬಂಧಪಟ್ಟಂತಹ 2009ರ ಒಂದು ನಾಣ್ಯದ ಒಂದು ಬೆಲೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ನಾಣ್ಯದ ಬೆಲೆ ಇಲ್ಲಿರ್ತಕ್ಕಂಥ ಬೆಲೆನೇ ಮುಂದುವರಿತಾ ಇದೆ. ಇನ್ನು ಮುಂದೆ ಬರ್ತಕ್ಕಂಥ ಎಲ್ಲ ನಾಣ್ಯಗಳು ನಿಕ್ಕಲ್ ಮತ್ತು ಬ್ರಾಸ್ನ ನಾಣ್ಯಗಳು, 6 ಗ್ರಾಮ್ ತೂಕದ ನಾಣ್ಯಗಳವು. ಇವುಗಳ ಬೆಲೆ ಹೆಚ್ಚೇನಾಗಿಲ್ಲ. ಈಗ ಕೆಲವು ನಾಣ್ಯಗಳು ಬೆಲೆ ನಿಜ ಹೇಳ್ಬೇಕಂದ್ರೆ ಕಡಿಮೆ ಆಗಿದೆ. ಆ ನಾಣ್ಯಗಳು ಯಾವುವು ಅಂತಕ್ಕಂಥದ್ದು ಕೂಡ ಈಗ ನಾವು ನೋಡ್ತಾ ಹೋಗೋಣ. ಮತ್ತು ಈ ಒಂದು ಸೀರೀಸ್ನ 2ನೇ ನಾಣ್ಯ, ಈ ಒಂದು ನಾಣ್ಯ ಇಲ್ಲಿ ನೋಡ್ತಿದ್ದೀರಲ್ವಾ, ಪೆರಿಯಾರ್ ಅನ್ನ ಸೆಂಚುನರಿ ಅಂತಕ್ಕಂಥದ್ದು. ಈ ಒಂದು ನಾಣ್ಯ 2009ರಲ್ಲಿ ಬಂದಿತ್ತು. ಇಲ್ಲಿ ನಾವು 15 ರೂಪಾಯಿಂದ
ರೂಪಾಯಿ ಅಂತ ಹೇಳಿದ್ದೀವಿ. ಇದು ಎಕ್ಸ್ಟ್ರೀಮ್ಲಿ ಫೈನ್ ಇರಬೇಕು, ತುಂಬ ಚೆನ್ನಾಗಿದ್ದು UNC ಕಂಡೀಷನ್ವರೆಗೂ ಇರ್ತಕ್ಕಂತಹ ರೇಟು, ಎಕ್ಸ್ಟ್ರೀಮ್ಲಿ ಫೈನ್ ಇದ್ದು ಮತ್ತು ಇದಿರ್ತಕ್ಕಂಥ ರೇಟು. ಇದು ಇವತ್ತು ಸ್ವಲ್ಪ ಜಾಸ್ತಿಯಾಗಿ 25 ರೂಪಾಯಿಂದ 80 ರೂಪಾಯಿ ಇದರ ಬೆಲೆ ಆಗಿದೆ. ನೆಕ್ಸ್ಟ್ 16th ಇಯರ್ ಆಫ್ ಕಾಮನ್ವೆಲ್ತ್ ಅಂತಕ್ಕಂಥದ್ದು, ಈ ಒಂದು ನಾಣ್ಯದ ಬೆಲೆ ಕೂಡ ಇವತ್ತು 20 ರೂಪಾಯಿಂದ 50 ರೂಪಾಯಿವರೆಗೂ ಬಂದು ತಲುಪಿದೆ. ಅಂದರೆ ಈ ರೀತಿ 50 ರೂಪಾಯಿ 20 ರೂಪಾಯಿ ಇರತಕ್ಕಂಥ ಕಾಯಿನ್ಗಳು ನಾವು ಎಕ್ಸಿಬಿಷನ್ಗೆ ತಗೊಂಡೋದ್ರೆ ಇವನ್ನು ನಾವು ಮಾರಾಟ ಮಾಡೋದು ನಿಜಕ್ಕೂ ಕಷ್ಟ. ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಯಾವ ನಾಣ್ಯಗಳ ದರ 1200, 1300, ಈ ರೀತಿ 800, ಈ ರೀತಿ 1000 ರೂಪಾಯಿ ಆಸ್ಪಾಸಿಗಿಂತ ಮೇಲೆ ಇರ್ತಾವೋ ಆ ನಾಣ್ಯಗಳನ್ನ ನಾವು ಈಸಿಯಾಗಿ ಮಾರಾಟ ಮಾಡ್ಬೋದು. ಅವು ತುಂಬ ಅಪರೂಪ. ಈ ನಾಣ್ಯಗಳು ನಾವು ಕೊಂಡ್ಕೋಬೇಕಂದ್ರೆ ಇಷ್ಟಾಗುತ್ತೆ UNC ಕಂಡೀಷನಲ್ಲಿ ಅಂತಕ್ಕಂಥ ಒಂದು ಮಾಹಿತಿ ಇದು. ನೆಕ್ಸ್ಟ್ ಕಾಯಿನು ರಾಜೇಂದ್ರ ಪ್ರಸಾದ್ ಅವರ ಕಾಯಿನು. ಇದು ಕೂಡ ಇವತ್ತು UNC ಕಂಡೀಷನ್ ಬೇಕಾದರೆ ಒಂದು 50 ರೂಪಾಯಿ ನಾವು ಖರ್ಚು ಮಾಡಬೇಕಾಗುತ್ತೆ. ಹಾಗೆಯೇ ನೆಕ್ಸ್ಟ್ ಕಾಯಿನ್ ಬಂದು ರವೀಂದ್ರನಾಥ್ ಟ್ಯಾಗೋರ್ ಅವರ ಕಾಯಿನು. ಇದು ಕೂಡ ನಮ್ಮ ಕಲೆಕ್ಷನ್ಗೆ ನಾವು UNC ಕಂಡೀಷನ್ ಕೊಂಡ್ಕೋಬೇಕಂದ್ರೆ ರೆಪ್ಯೂಟೆಡ್ ಒಬ್ಬ ಸೆಲ್ಲರಿಂದ 50 ರೂಪಾಯಿ ನಾವು ಖರ್ಚು ಮಾಡಬೇಕಾಗುತ್ತೆ. ಇದು ಮದರ್ ತೆರೇಸಾ ಅವರ ಕಾಯಿನು, 2010ರಲ್ಲಿ ಬಂದಂತಹ ಕಾಯಿನು. ಇದನ್ನು ಕೂಡ ನಾವಿವತ್ತು ಇದೇ ರೇಟಿಗೆ ಇದೆ. ನಾವು ಕೊಂಡ್ಕೋಬೇಕಂದ್ರೆ ಒಂದು 50 ರೂಪಾಯಿಯನ್ನು ಖರ್ಚು ಮಾಡಬೇಕಾಗುತ್ತೆ. 4 ಮಿಂಟ್ಗಳಿಂದ ಬಂದಂತಹ ಕಾಯಿನದು. ಇನ್ನೊಂದು ಪ್ಲಾಟಿನಮ್ ಜೂಬ್ಲಿ, RBIನ ಪ್ಲಾಟಿನಮ್ ಜೂಬ್ಲಿಗೆ ಸಂಬಂಧಪಟ್ಟದ 2010ರ ಕಾಯಿನು. ಈ ಕಾಯಿನ್ನು ಸಹ ನಾವು UNC ಕಂಡೀಷನಲ್ಲಿ ನಾವು ಕೊಂಡ್ಕೋಬೇಕು ಅಂದರೆ, ಮಾರಬೇಕಂದ್ರೆ ಅಲ್ಲ, ಕೊಂಡ್ಕೋಬೇಕಂದ್ರೆ ಒಂದು 30 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದರಲ್ಲಿ ಬಾಂಬೆ ಮಿಂಟಿಂದ ಮಿಂಟಾಗಿ ಮಿಂಟ್ ಮಾರ್ಕ್ ಇಲ್ಲದೆ ಇರತಕ್ಕಂಥ ಒಂದು ಕಾಯಿನ್ನ ಬೆಲೆ ಇಲ್ಲಿ ಇದೆ. ಇದು ಇವತ್ತು 1500 ರೂಪಾಯಿಂದ ಆರಂಭವಾಗಿ 4000 ರೂಪಾಯಿವರೆಗೂ ಇದೆ. ಇದನ್ನು ಗುರುತಿಸ್ತಕ್ಕಂಥ ರೀತಿ, ಅವು ವಿಧಾನ, ಅದನ್ನೆಲ್ಲ ಇನ್ನೊಂದು ಯಾವುದಾದ್ರೂ ವಿಡಿಯೋದಲ್ಲಿ ನಾವು ಸ್ಪಷ್ಟವಾಗಿ ಮಾತಾಡೋಣಂತೆ. ಇದು ಅಷ್ಟೇ, ನಾವು ಕೊಂಡ್ಕೋಬೇಕು ಅಂತಂದರೆ ಬೇರೆ ಮಿಂಟ್ಗಳ ಕಾಯಿನ್ಗಳನ್ನು, ಅಂದರೆ ನೋಯ್ಡಾ ಅಥವಾ ಹೈದರಾಬಾದ್ ಮಿಂಟ್ನ ಕಾಯಿನ್ಗಳನ್ನು ಒಂದು 40 ರೂಪಾಯಿ ನಾವು ಖರ್ಚು ಮಾಡಬೇಕಾಗಿ ಬರಬಹುದು. ನೆಕ್ಸ್ಟ್ ಈ ತಂಜಾವೂರಿನ ಈ 2010ರ ಈ ಒಂದು ಮಂದಿರದ ಒಂದು ಚಿತ್ರ ಇರ್ತಕ್ಕಂಥ ಒಂದು ಕಾಯಿನ್ನು. ಈ ಒಂದು ಕಾಯಿನ್ನು ಕೂಡ ನಾವು ನಮ್ಮ ಕಲೆಕ್ಷನ್ಗೆ ನಾವು UNC ಕಂಡೀಷನಲ್ಲಿ ಕೊಂಡ್ಕೋಬೇಕಾದ್ರೆ ಒಂದು 50 ರೂಪಾಯಿ ಅಥವಾ 40 ರೂಪಾಯಿ ಖರ್ಚು ಮಾಡಬೇಕಾಗಿ ಬರಬಹುದು. ಕಾಮನ್ವೆಲ್ತ್ ಗೇಮ್ಸ್ 2010 ಡೆಲ್ಲಿ, ಈ ಒಂದು ಕಾಯಿನ್ನು ಸಹ ನಾವು ಇವತ್ತು ನಮ್ಮ ಒಂದು ಇದಕ್ಕೆ ತಗೋಬೇಕಂದ್ರೆ, ಮಾರಬೇಕಂದ್ರೆ ಕಷ್ಟ, ಬಟ್ ನಾವು ಕೊಂಡ್ಕೋಬೇಕಂದ್ರೆ ಒಂದು 50 ರೂಪಾಯಿ UNC ಕಂಡೀಷನ್ ನಮಗೆ ಸಿಗುತ್ತೆ. ಹಾಗೆಯೇ ಇನ್ಕಮ್ ಟ್ಯಾಕ್ಸ್ನ ಈ ಒಂದು ಕಾಯಿನ್ನ ದರ ಕೂಡ ಇವತ್ತು ನಾವು ಯಾವುದೇ ಮಿಂಟಿಂದಾಗಿರಲಿ ಒಂದು 50 ರೂಪಾಯಿ ಖರ್ಚು ಮಾಡಿದರೆ ನಾವು ಅದನ್ನು ತಗೋಬೇಕು. ಕಲ್ಕತ್ತಾ ಮಿಂಟ್ನ ಕಾಯಿನ್ನು ಕೂಡ ರೇಟು ಇತ್ತೀಚೆಗೆ ಕಡಿಮೆ ಆಗಿದೆ. ನೆಕ್ಸ್ಟ್ ಬಂದು ಸಿವಿಲ್ ಏವಿಯೇಷನ್ನ 2011ರ ಕಾಯಿನು. ಇದು 2 ರೂಪಾಯಿ ಕಾಯಿನಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇದೆ, ಬಟ್ 5 ರೂಪಾಯಲ್ಲಿ ಇದು ಕಾಮನ್ ಕಾಯಿನು. ಈಗ ಇದು ಕಲ್ಕತ್ತಾದಲ್ಲಿ ಎಷ್ಟಿದೆ, 200 ರೂಪಾಯಿವರೆಗೂ ಇದರ ಒಂದು ಬೆಲೆ ಇದೆ. ಮತ್ತು ಹೈದರಾಬಾದ್ ಮತ್ತು ನೋಯ್ಡಾದಲ್ಲೂ ಕೂಡ ಒಂದು 100 ರೂಪಾಯಿವರೆಗೂ ಖರ್ಚು ಮಾಡಬೇಕಾಗಿ ಬರುತ್ತೆ. ಸ್ವಲ್ಪ ಅಪರೂಪದ ನಾಣ್ಯ ಇದು ಅಂತ ನಾವು ಗ್ರಹಿಸಬೇಕು. ನೆಕ್ಸ್ಟ್ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂತಕ್ಕಂಥ ಒಂದು 100 ವರ್ಷದ ಶತಮಾನೋತ್ಸವದ ಒಂದು ನಾಣ್ಯ. ಈ ನಾಣ್ಯವನ್ನು ಕೂಡ ನಾವು UNC ಕಂಡೀಷನ್ ಕೊಂಡ್ಕೋಬೇಕಂದ್ರೆ ಒಂದು 40-50 ರೂಪಾಯಿ ನಾವು ಖರ್ಚು ಮಾಡಬೇಕಾಗಿ ಬರುತ್ತೆ. ನೆಕ್ಸ್ಟ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಂತಕ್ಕಂಥ ಈ ಒಂದು ಕಾಯಿನ್ನು. ಇದು ಕೂಡ ಸೇಮು. ಇದನ್ನು ನಾವು ಇವತ್ತು ನಮ್ಮ ಕಲೆಕ್ಷನಿಗೆ UNC ಕಂಡೀಷನಲ್ಲಿ ನಾವು ಒಬ್ಬ ಸೆಲ್ಲರ್ ಹತ್ರ ಕೊಂಡ್ಕೋಬೇಕಾದ್ರೆ ಒಂದು 40-50 ರೂಪಾಯಿ ಖರ್ಚು ಮಾಡಬೇಕಾಗಿ ಬರುತ್ತೆ, ಅಥವಾ ಇನ್ನೂ ಸ್ವಲ್ಪ ಕಡಿಮೆ ರೇಟಿಗೆ ಸಿಗಬಹುದು. ಇನ್ನೊಂದು 60 ಇಯರ್ಸ್ ಆಫ್ ಪಾರ್ಲಿಮೆಂಟ್ ಆಫ್ ಇಂಡಿಯಾ. ಇದು 2012ರ ಒಂದು ಕಾಯಿನು. ಇದು ಕೂಡ ಸೇಮು, ಒಂದು 50 ರೂಪಾಯಿ ಅಥವಾ 40 ರೂಪಾಯಿ ನಾವು ಖರ್ಚು ಮಾಡಬೇಕಾಗಿ ಬರುತ್ತೆ. ನಮ್ಮ ಹತ್ರ ಇದ್ದರೆ ನಮ್ಮಲ್ಲಿ ಇರ್ತಕ್ಕಂಥ ಆ ಥರದ ಈ ಥರದ ನಾಣ್ಯಗಳನ್ನ ನಾವು ಇವನ್ನ ಮಾರೋದಕ್ಕೆ ಕಷ್ಟನೇ. ನೆಕ್ಸ್ಟ್ ನಮ್ಮ ಭಗತ್ ಸಿಂಗ್ ಅವರ ಕಾಯಿನು. ಇದು ಇದೇ ದರದಲ್ಲಿ ಇವತ್ತು ಮುಂದುವರಿತಾ ಇದೆ. ಇದನ್ನು ನಾವು ರೇಟ್ ಜಾಸ್ತಿ ಆಗುತ್ತಂತೇನೋ ಇಲ್ಲಿ ನಾವು ಗುರ್ತು ಹಾಕಿರಬೇಕು, ಬಟ್ ರೇಟ್ ಜಾಸ್ತಿ ಆಗಿಲ್ಲ. ಇವು ಕಾಮನ್ ಕಾಯಿನ್ಗಳೇ, ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋದ್ರಿಂದ ಈ ನಾಣ್ಯ ತುಂಬ ಕಾಮನ್ ಆಗಿ ನಮಗೆ ಸಿಗುತ್ತೆ. ನೆಕ್ಸ್ಟ್ ಬಂದು ಕೋಲ್ಕತ್ತಾ ಮಿಂಟ್ನ 60 ವರ್ಷ ಆಗಿರ್ತಕ್ಕಂಥ ಒಂದು ನಾಣ್ಯ. ಇದು ಸ್ವಲ್ಪ ಹೈದರಾಬಾದಲ್ಲಿ ಒಂದು ಮಿಂಟಲ್ಲಿ ಸ್ವಲ್ಪ ರೇರ್ ಇತ್ತು, ಬಟ್ ಇದು ಆ್ಯಸ್ ಯೂಶುವಲ್ ಆಗಿ ನಡೀತಾ ಇದೆ. ಒಂದು ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಅಷ್ಟೇ, ಒಂದು 150-200 ರೂಪಾಯಿವರೆಗೂ ಇದು ಹೋಗಿದೆ ಯಾವುದರಲ್ಲಿ, ಹೈದರಾಬಾದಲ್ಲಿ. ಉಳಿದಿದಂಗೆ ಎಲ್ಲ ಕಡೆ ಸೇಮು. ಇದೊಂದು 50 ರೂಪಾಯಿಗೆ ನಮಗೆ ಈಸಿಯಾಗಿ ಬೇರೆ ಮಿಂಟಿನ ಕಾಯಿನ್ಗಳು ಸಿಗ್ತವೆ.
ನೆಕ್ಸ್ಟ್ ಕಾಯಿನ್ ಬಂದು ಮೋತಿಲಾಲ್ ನೆಹರು ಅವರ ಕಾಯಿನ್. ಇದು ಕೂಡ ಇಲ್ಲಿರ್ತಕ್ಕಂತಹ ರೇಟಲ್ಲೇ ಇದೆ. ಬಟ್ ಹೈದರಾಬಾದ್ನ ಕಾಯಿನ್ ಮಾತ್ರ ಒಂದು 200 ರೂಪಾಯಿವರೆಗೂ ಕೂಡ ಇದರ ರೇಟು ಸ್ವಲ್ಪ ಹೆಚ್ಚಾಗಿದೆ. ಇನ್ನೊಂದು ಕೂಕಾ ಮೂಮೆಂಟ್ ಅಂತಕ್ಕಂತಹ ಒಂದು ಕಾಯಿನ್. ಈ ಕಾಯಿನ್ನು ಕೂಡ ಇವತ್ತು ಇಲ್ಲಿ ಏನು ವಿಶೇಷವಾಗಿ ಏನೋ ಒಂದು 50 ರೂಪಾಯಿ ಅಂತೀವಲ್ಲ, ಅದೇ 50 ರೂಪಾಯಿಗೆ ಎಲ್ಲ ಮಿಂಟ್ನ ಕಾಯಿನ್ಗಳು ಕೂಡ ನಾವು ಕೊಂಡ್ಕೋಬಹುದು. ಇದು ಕೂಡ ವೆರಿ ಕಾಮನ್ ಕಾಯಿನ್ ಆಗಿದೆ. ನೆಕ್ಸ್ಟ್ ಮದನ್ ಮೋಹನ್ ಮಾಳವಿಯಾ ಅವರ ಒಂದು ಕಾಯಿನ್. ಕೋಲ್ಕತ್ತಾದ ಕಾಯಿನ್ ನಾನು ಕೊಂಡ್ಕೋಬೇಕಂದ್ರೆ ಒಂದು 50 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಮತ್ತು ಹೈದರಾಬಾದ್ನ ಒಂದು ಕಾಯಿನ್ನ ಕೊಂಡ್ಕೋಬೇಕಂದ್ರೆ ನಾವು ಒಂದು 100 ರೂಪಾಯಿವರೆಗೂ ಖರ್ಚು ಮಾಡಬೇಕಾಗಿ ಬರಬಹುದು. ನೋಯ್ಡಾ ಮಿಂಟ್ನ ಕಾಯಿನ್ನು ಸ್ವಲ್ಪ ರೇಟ್ ಹೆಚ್ಚಾಗಿದೆ. ಅದು ಒಂದು 200 ರೂಪಾಯಿವರೆಗೂ ಅದರ ರೇಟ್ ಇದೆ. ನಮ್ಮಲ್ಲಿ ಈ ರೀತಿಯ ಒಂದು ಕಾಯಿನ್ ಇದ್ದರೆ ನೋಡಿ, ಇಲ್ಲಿ ಮಿಂಟ್ ಮಾರ್ಕ್ ಅಂತ ಇದೆಯಲ್ಲ, ಇದು ಸ್ವಲ್ಪ ವಿಶೇಷನೇ. ಇದನ್ನು ಕೂಡ ನಾವು ಗಮನಿಸಬಹುದು. ಬಾಂಬೆ ಮಿಂಟಿಂದ ಆಗಿದ್ರೂ ಕೂಡ ಮಿಂಟ್ ಮಾರ್ಕ್ ಅಂತ ಇದ್ದರೆ ಸ್ವಲ್ಪ ಅದು ಬೆಲೆ ಜಾಸ್ತಿ ಇದೆ. ನೆಕ್ಸ್ಟ್ ಪದೇ ಪದೇ ಕೇಳ್ತಕ್ಕಂತಹ ಒಂದು ಕಾಯಿನು. ಇದು ಕೂಡ ಬಾಂಬೆ, ಹೈದರಾಬಾದ್ ಮತ್ತು ನೋಯ್ಡಾ ಈ 3 ಮಿಂಟ್ಗಳಿಂದ ಮಿಂಟಾದಂತಹ ಕೋಟ್ಯಾಂತರ ಸಂಖ್ಯೆಯಲ್ಲಿ ಮಿಂಟಾದಂತಹ ಒಂದು ಸುಂದರವಾದಂತಹ ಕಾಯಿನು. ಮಾತಾ ವೈಷ್ಣೋದೇವಿ ಅವರ ಆ ಶ್ರೈನ್ ಬೋರ್ಡ್ ಅಂತ ಏನಿದೆಯೋ ಅದರ ಕಾಯಿನ್ 2012ರಲ್ಲಿ ಬಂದಿತ್ತು. ಇದರ ದರ ಹೀಗೆ ಅದು ಮುಂದುವರಿತಾ ಇದೆ. ನಾವು ಕೂಡ ಒಂದು 20 ರೂಪಾಯಿನ ಅಥವಾ 30 ರೂಪಾಯಿನ ಖರ್ಚು ಮಾಡಿದರೆ UNC ಕಂಡೀಷನ್ನ ಕಾಯಿನ್ನ ಈಸಿಯಾಗಿ ನಾವು ಒಳ್ಳೆ ಸೆಲ್ಲರ್ ಹತ್ರ ಕೊಂಡ್ಕೋಬಹುದು. ಇದಕ್ಕೆ ಲಕ್ಷಗಳು ಅವು ಇವು ಅಂತಕ್ಕಂಥದ್ದು ಇಲ್ಲ. ಅದ್ರ ಬಗ್ಗೆ ನಾನು ವಿಶೇಷವಾದಂಥ ವಿಡಿಯೋ ಮಾಡಿ ಕೂಡ ಅದನ್ನು ಹೇಳಿದ್ದೀನಿ, ತಿಳಿಸಿದ್ದೀನಿ. ನೆಕ್ಸ್ಟ್ ಸ್ವಾಮಿ ವಿವೇಕಾನಂದ ಅವರ ಕಾಯಿನ್ ಕೂಡ ಸೇಮ್ ಇದೇ ರೇಟಿಗೆ ನಡೀತಾ ಇದೆ. ಇವತ್ತು ನಾವು ಕೊಂಡ್ಕೋಬೇಕಂದ್ರೆ ಒಂದು 20-30 ರೂಪಾಯಿ ಒಂದು ಖರ್ಚಾಗ್ಬೋದು ಈ ರೇಟಿಗೆ. ಮತ್ತು ನೆಕ್ಸ್ಟ್ ಆಚಾರ್ಯ ತುಳಸಿ ಬರ್ತ್ ಸೆಂಚಿನರಿ ಅಂತಕ್ಕಂಥದ್ದು 2013ರ ಒಂದು ಕಾಯಿನು. ಈ ಕಾಯಿನ್ ಕೂಡ ಇಲ್ಲಿ ತೋರಿಸಿದ ದರಗಳೇ ಇವತ್ತಿಗೂ ಕೂಡ ಅವು ಮುಂದುವರಿತಾ ಇದ್ದಾವೆ. ನೆಕ್ಸ್ಟ್ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರ ಈ ಒಂದು ಕಾಯಿನು. ಹೈದರಾಬಾದ್ನ ಕಾಯಿನ್ ದರ ಒಂದು 200 ರೂಪಾಯಿವರೆಗೂ ಬಂದು ತಲುಪಿದೆ. ನೆಕ್ಸ್ಟ್ ಬಂದು ಈ ಕೊಮ್ಮಘಟ್ಟ ಮಾರು ಇನ್ಸಿಡೆಂಟ್ ಏನಿದೆಯೋ, ಇದೊಂದು ದುರಂತದ ಒಂದು ನಡೆದಿತ್ತಲ್ವ, ಅದರ ಒಂದು ನೆನಪಿನ ಅರ್ಥವಾಗಿ ಬಂದಂತಹ ಒಂದು ಕಾಯಿನ್ನು. ಇಲ್ಲಿ 600 ರೂಪಾಯಿ ಇರ್ತಕ್ಕಂಥದ್ದು 700 ರೂಪಾಯಿ ಆಗಿದೆ. ಮತ್ತು ಈ 200 ರೂಪಾಯಿ ಆ್ಯಸ್ ಯೂಶುವಲ್ ಆಗಿ ನಡೀತಾ ಇದೆ. ಬೇರೆ ಮಿಂಟ್ನ ಕಾಯಿನ್ಗಳು ಕಾಮನ್. ಅಂದರೆ ಇದರಲ್ಲಿ ಕೋಲ್ಕತ್ತಾ ಮಿಂಟ್ನ ಕಾಯಿನ್ನು ಮತ್ತು ಹೈದರಾಬಾದ್ ಮಿಂಟ್ನ ಕಾಯಿನ್ ಸ್ವಲ್ಪ ವಿಶೇಷ. ಇದನ್ನು ತಾವು ಗಮನಿಸಬಹುದು. ಮತ್ತು ನೆಹರು ಅವರ ಕಾಯಿನ್ಗಳು ಕೂಡ ಆ್ಯಸ್ ಯೂಶುವಲ್ ಆಗಿ ಸೇಮ್ ಆಗೇ ಇದ್ದಾವೆ. ಬಟ್ ಹೈದರಾಬಾದ್ನ ಕಾಯಿನ್ ಮಾತ್ರ ನಾವು ಕೊಂಡ್ಕೋಬೇಕಂದ್ರೆ ಒಂದು UNC ಕಂಡೀಷನ್ಗೆ ಒಂದು 150 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಸ್ವಲ್ಪ ಅಪರೂಪದ ಕಾಯಿನ್, ಸ್ವಲ್ಪ ನಮ್ಮಲ್ಲಿದ್ದರೆ ಇದನ್ನು ತೆಗೆದಿಟ್ಕೊಳ್ಳೋದು ಉತ್ತಮ. ಮುಂದಿನ ದಿನಗಳಲ್ಲಿ ಜಾಸ್ತಿ ರೇಟ್ ಆದರೂ ಆಗ್ಬೋದು. ಇದು ಗೋಲ್ಡನ್ ಜುಬ್ಲಿ 1965 ಆಪರೇಷನ್ಸ್ ಅಂತಕ್ಕಂಥ ಒಂದು ಫಸ್ಟ್ ಸ್ಟ್ರೈಕ್ನ ಕಾಯಿನ್. ಇದು ಫಸ್ಟ್ ಸ್ಟ್ರೈಕ್ನ ಕಾಯಿನು ಎಷ್ಟಿತ್ತು? 1,500 ರೂಪಾಯಿಂದ 2,500 ರೂಪಾಯಿದು ರೇಟ್ ಇತ್ತು. ಇವತ್ತು ಇದು UNC ಕಂಡೀಷನಲ್ಲಿ 5,000 ರೂಪಾಯಿವರೆಗೂ ಇದರ ಬೆಲೆ ಬಂದು ತಲುಪಿದೆ. ಇವನ್ನ ಫಸ್ಟ್ ಸ್ಟ್ರೈಕ್ ಮತ್ತು ಸೆಕೆಂಡ್ ಸ್ಟ್ರೈಕ್ನ ಗುರುತಿಸ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ನಾನು ಮುಂದೆ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿ ಹೇಳ್ತೀನಿ. ಮತ್ತು ಎರಡನೇ ಇಶ್ಯೂ ಸೆಕೆಂಡ್ ಸ್ಟ್ರೈಕ್ ಅಂತಕ್ಕಂಥದ್ದು ಏನಿದೆಯೋ, ಇಲ್ಲಿ ಸೆಕೆಂಡ್ ಸ್ಟ್ರೈಕ್ ಅಂತ ಇದೆ ನೋಡ್ರಿ, ಇದು ಈ ರೇಟಿಗೆ ಅದು ಕಾಮನ್ ಕಾಯಿನು, ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಮಿಂಟಾದಂತಹ ಕಾಯಿನು. ಹಾಗೆಯೇ ಬೇಗ ಮಖ್ತಾರ್ ಅವರ ಕಾಯಿನ್ ನೋಡ್ರಿ, ಇಲ್ಲಿ ವಿಶೇಷವಾದ್ದೇನೆಂದರೆ ಇದು ಕಲ್ಕತ್ತಾ, ಹೈದರಾಬಾದ್, ನೋಯ್ಡಾ ಮತ್ತು ಬಾಂಬೆ 3ರಿಂದ ಬಂದಿತ್ತು. ಈ 3 ಮಿಂಟ್ಗಳ ಕಾಯಿನು ಸ್ವಲ್ಪ ರೇಟ್ ಜಾಸ್ತಿ ಆಗಿತ್ತು ಆಗ, ಒಂದೂವರೆ ವರ್ಷದ ಹಿಂದೆ. ಮತ್ತು ಬಾಂಬೆ ಮಿಂಟ್ನ ಕಾಯಿನು ಸೇಮ್ ಇತ್ತು. ಆದರೆ ಇವತ್ತು ಯಾವುದೇ ಕಾಯಿನ್ನು UNC ಕಂಡೀಷನ್ ನಾವು ಕೊಂಡ್ಕೋಬೇಕಾದ್ರೆ ಒಂದು 30ರಿಂದ 50 ರೂಪಾಯಿಗೆ ನಮಗೆ ಈಸಿಯಾಗಿ ಸಿಗುತ್ತೆ. ಇದರ ರೇಟು ಸಂಪೂರ್ಣ ಡೌನ್ ಆಗಿದೆ. ಡೌನ್ ಆಗಿದೆ ಅಂದರೆ ಅರ್ಥ ಏನು? ಕಾಯಿನ್ನ ಬೆಲೆ ಏನು ಕಡಿಮೆ ಆಗಿಲ್ಲ, ಜಾಸ್ತಿ ಕಾಯಿನ್ಗಳು ಬಂದಿದ್ದರಿಂದ ಅದನ್ನು ಕೊಳ್ಳೋರು ಇಲ್ಲದಂಗೆ ಆಗಿ ಇದರ ರೇಟು ಕಡಿಮೆ ಆಗಿದೆ. ನೆಕ್ಸ್ಟ್ ಇದು ಜಮ್ಶೆಡ್ಜಿ ಟಾಟಾ ಅವರ ಒಂದು ಕಾಯಿನು. ಇದು ಕೂಡ ಈ ಹಿಂದೆ ಮಾತಾಡಿದ ಹಾಗೇನೆ, ಯಾವುದು ಬೇಗ ಮಖ್ತಾರ್ ಅವರ ಕಾಯಿನ್ ಮಾತಾಡಿದ್ವಲ್ಲ, ಹಾಗೆಯೇ ಇದು ಕೂಡ ನಮ್ಗೆ ಇವತ್ತು ಬೇಕು ಅಂದರೆ ಒಂದು 30ರಿಂದ 50 ರೂಪಾಯಿ ನಾವು ಖರ್ಚು ಮಾಡಿದರೆ ಯಾವ ಮಿಂಟಿಂದಾಗಲ್ಲ, ಅದು ಕಲ್ಕತ್ತಾ ಮಿಂಟ್ ಆಗಿರ್ಬೋದು, ಹೈದರಾಬಾದ್ ಮಿಂಟ್ ಆಗಿರ್ಬೋದು, ಬಾಂಬೆ ಮಿಂಟ್ ಆಗಿರ್ಬೋದು, ಯಾವ ಮಿಂಟ್ನ ಕಾಯಿನ್ ಬೇಕಾದ್ರೂ ತಗೋಬೋದು. ಇದು ಕೂಡ ಈ ಹಿಂದೆ ಇರ್ತಕ್ಕಂಥ ಮಾಹಿತಿ ಜಾಸ್ತಿ ರೇಟ್ ಇತ್ತು ಆಗ, ಬಟ್ ಇದು ಈಗ ಮಾರ್ಕೆಟಲ್ಲಿ ಇದು ಕೂಡ ಕಡಿಮೆ ರೇಟಿಗೆ ಸಿಗ್ತಾ ಇದ್ದಾವೆ. ಅಂದರೆ ಹೆಚ್ಚಿನ ಕಾಯಿನ್ಗಳು ಮಾರ್ಕೆಟ್ಗೆ ಧಾವಿಸಿ ಬಂದಿದ್ದಾವೆ. ಅದೇ ಮಾತು ಮತ್ತು ಈ ಒಂದು ಕಾಯಿನ್ಗೂ ಕೂಡ ಯಾವುದು 50 ಇಯರ್ಸ್ ಆಫ್ ಇಂಜಿನಿಯರಿಂಗ್ ಎಕ್ಸಲೆನ್ಸ್ BHEL ನ ಒಂದು
ಏನು ಕಾಯಿನ್ ಇದೆಯೋ ಇದು ಕೂಡ ಇವತ್ತು ಇಲ್ಲಿ ನೋಡ್ರಿ, ಬಾಂಬೆ ಮಿಂಟ್ನ ಕಾಯಿನ್ ಮಾತ್ರ ಇವೆರಡು ಬಿಟ್ಬಿಟ್ರಿ. ಬಾಂಬೆ ಮಿಂಟ್ನ ಕಾಯಿನ್ ಮಾತ್ರ ಇವತ್ತು 120ರಿಂದ 500 ರೂಪಾಯಿವರೆಗೂ ಇದೆ ಅಂತೆ. ಉಳಿದಂತೆ ಇರುವಂತಹ ಎಲ್ಲ ಕಾಯಿನ್ಗಳು ಕೂಡ, ಅಂದರೆ ಅದು ನೋಯ್ಡಾ ಇರ್ಬೋದು, ಇಲ್ಲಿ ನೋಯ್ಡಾ ಕಾಯಿನ್ಗಳು ನೋಡ್ರಿ 400 ರೂಪಾಯಿಂದ 600 ರೂಪಾಯಿ ಅಂತ ನಾವು ಗುರುತಿಸಿದ್ವಿ. ಬಟ್ ಇವತ್ತು ಹಾಗಲ್ಲ, UNC ಕಂಡೀಷನಲ್ಲಿ ನಮಗೆ ಇದು 50 ರೂಪಾಯಿಗೆ ನಮಗೆ ಸಿಗುತ್ತೆ. ಈ ಹಿಂದಿನ 3 ಕಾಯಿನ್ಗಳು ಯಾವುವು, BHELನ ಕಾಯಿನು, ಮತ್ತು ಈ ಜಮ್ಶೆಡ್ಜಿ ಇದು ಟಾಟಾ ಅವರ ಕಾಯಿನು, ಮತ್ತು ಬೇಗಂ ಅಖ್ತರ್ ಅವರ ಕಾಯಿನ್, ಈ 3 ಕಾಯಿನ್ಗಳು ತಮ್ಮ ರೇಟನ್ನು ಸ್ವಲ್ಪ ಕಡಿಮೆಗೊಳಿಸ್ಕೊಂಡಿದ್ದಾವೆ. ಹಾಗೆಯೇ ಇದು ಕೂಡ ನೆಕ್ಸ್ಟ್ ಹೈಕೋರ್ಟ್, ಅಲಹಾಬಾದ್ ಹೈಕೋರ್ಟ್ನ 2016ರ ಒಂದು ಕಾಯಿನ್ನು ಕೂಡ, ಇವು ಕೂಡ ರೇಟು ಕಡಿಮೆಯಾಗಿ ನಾವು UNC ಕಂಡೀಷನ್ನ ಕಾಯಿನ್ ಬೇಕಾದರೆ ಯಾವುದೇ ಮಿಂಟಿಂದಾಗಿರ್ಬೋದು ಒಂದು 25-30 ರೂಪಾಯಿಗೆ ಈಸಿಯಾಗಿ ಸಿಗ್ತವೆ. ಅದರ ಅಪರೂಪ ಅನ್ನೋಕ್ಕಂಥದ್ದು ಈಗ ಇಲ್ಲ. ಆದರೆ ಯೂನಿವರ್ಸಿಟಿ ಆಫ್ ಮೈಸೂರು, ನಮ್ಮ ಮೈಸೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತಹ ಒಂದು ಕಾಯಿನು ಫಸ್ಟ್ ಇಶ್ಯೂ, ಇವು ಸೆಕೆಂಡ್ ಇಶ್ಯೂ ಭಾಳ ಇದ್ದಾವೆ. ಆದರೆ ಫಸ್ಟ್ ಇಶ್ಯೂ ಕಾಯಿನು ಇಲ್ಲಿ ನಾನು 1,500 ರೂಪಾಯಿಂದ 3,000 ರೂಪಾಯಿ ಅಂತ ನಾನು ಇಲ್ಲಿ ಹೇಳಿದ್ದೆ. ಈಗ ಅದು 3,000 ರೂಪಾಯಿಂದ ಆರಂಭವಾಗಿ 8,000 ರೂಪಾಯಿವರೆಗೂ ಹೋಗಿ ತಲುಪಿದೆ. ಫಸ್ಟ್ ಇಶ್ಯೂನ ಮತ್ತು ಸೆಕೆಂಡ್ ಇಶ್ಯೂನ ಗುರುತಿಸೋದು ಹೇಗೆ ಅಂದರೆ, ಫಸ್ಟ್ ಇಶ್ಯೂ ಇಲ್ಲಿ ಸ್ಪಷ್ಟವಾಗಿರ್ತವೆ, ಈ ಅಕ್ಷರಗಳು, ಈ ನಂಬರ್ಗಳು ಇವೆಲ್ಲವೂ ಕೂಡ ಸ್ಪಷ್ಟವಾಗಿರ್ತವೆ. ಇನ್ನೊಂದಷ್ಟು ವಿಶೇಷಗಳಿದ್ದಾವೆ, ಅದನ್ನು ಸಪ್ರೇಟ್ ಆದಂಥ ವಿಡಿಯೋದಲ್ಲಿ ಅದನ್ನು ನಾನು ತಿಳಿಸಿ ಹೇಳ್ತೀನಿ. ಈಗ ನಾವು ದಿನನಿತ್ಯ ನಾವು ನೋಡ್ತಕ್ಕಂಥದ್ದು ಇದು ಸೆಕೆಂಡ್ ಇಶ್ಯೂ. ಇದರ ಬೆಲೆಯಲ್ಲಿ ಏನು ವ್ಯತ್ಯಾಸ ಆಗಿಲ್ಲ. ಒಂದು 20 ರೂಪಾಯಿ ಸಿಗ್ತಕ್ಕಂಥ UNC ಕಂಡೀಷನ್ನ ಕಾಯಿನ್ ಇವತ್ತು 30 ರೂಪಾಯಿಗೆ ಸಿಗಬಹುದು ಅಷ್ಟೇ. ನೆಕ್ಸ್ಟ್ ಬಂದು ಬಿಜು ಪಟ್ನಾಯಕ್ ಅವರ ಈ ಒಂದು ಕಾಯಿನು. ಆವಾಗಲೇ ನಾನು ಹೇಳಿದ್ದೆ, ಕಲ್ಕತ್ತಾ ಹೈದರಾಬಾದ್ನ 2 ಕಾಯಿನ್ಗಳು ಕೂಡ ಎಷ್ಟು 300 ರೂಪಾಯಿಂದ 1000 ರೂಪಾಯಿವರೆಗಿದ್ದಾವೆ ಅಂತ. ಇಲ್ಲ, ಈಗ ಕಲ್ಕತ್ತಾ ಕಾಯಿನೇನೋ ಸೇಮ್ ಇದೆ, ಬಟ್ ಹೈದರಾಬಾದ್ ಮಿಂಟ್ನ ಕಾಯಿನು ಅತಿ ಹೆಚ್ಚು ಮಿಂಟಾಗಿ ಹೊರಗಡೆ ಬಂದಿರೋದ್ರಿಂದ 25 ರೂಪಾಯಿಂದ 50 ರೂಪಾಯಿವರೆಗೂ ಅದರ ಒಂದು ಬೆಲೆ ಇದೆ ಅಷ್ಟೇ. ಮತ್ತು ಪ್ರಶಾಂತ್ ಚಂದ್ರ ಅವರ ಈ ಒಂದು ಕಾಯಿನ್ನ ಬೆಲೆ ಇವತ್ತು 400 ರೂಪಾಯಿಂದ 2,000 ರೂಪಾಯಿವರೆಗೂ ಆಗಿದೆ. 1000 ಇದ್ದಿದ್ದು ಇದು 2,000 ರೂಪಾಯಿವರೆಗೂ ಆಗಿದೆ. ನೆಕ್ಸ್ಟ್ 2015ರ ಕಾಯಿನು ಯಾವುದು, ರಾಣಿ ಗೈಡಿನೀಲು ಅಂತಕ್ಕಂಥವರ ಈ ಒಂದು ಕಾಯಿನು. ಇದು ಇಷ್ಟೊಂದು ರೇಟ್ ಇತ್ತು, ಯಾಕಂದರೆ ಆಗಿನ್ನೂ ಕೂಡ ಮಾರ್ಕೆಟಲ್ಲಿ ಇದರ ಅವೈಲಬಿಲಿಟಿ ಇಲ್ಲ. ನಂತರದ ದಿನಗಳಲ್ಲಿ ಇದು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹೊರಗಡೆ ಬಂದಿದ್ದರಿಂದ ಈ ಒಂದು ಕಾಯಿನ್ ಇವತ್ತು 20 ರೂಪಾಯಿಂದ ಆರಂಭವಾಗಿ 50 ರೂಪಾಯಿವರೆಗೂ ಇದರ ಬೆಲೆ ಇದೆ. ಅಂದರೆ ಇದರ ಬೆಲೆ ತುಂಬ ಕಡಿಮೆ ಆಗಿದೆ. ಇದರ ಬೆಲೆ ತುಂಬ ಕಡಿಮೆಯಾಗಿ ಇವತ್ತು ತುಂಬ ಕಾಮನ್ ಆದಂಥ ಕಾಯಿನ್ಗಳಲ್ಲಿ ಇದು ಒಂದಾಗಿದೆ. ನೆಕ್ಸ್ಟ್ ಲಾಸ್ಟ್ ಕಾಯಿನ್ನು ಈ ಒಂದು 5 ರೂಪಾಯಿಯ ಒಂದು ಈ ರೀತಿಯ ಕಮೋಮೇಟಿವ್ ಕಾಯಿನ್ಗಳಲ್ಲಿ 2016ರಲ್ಲಿ ಬರಬೇಕಾಗಿದ್ದಂತಹ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಕಾಯಿನ್ನು ಇದು ಕಾಮನ್ ಸರ್ಕ್ಯುಲೇಷನ್ಗೆ ಬರಲೇ ಇಲ್ಲ. ಹಾಗಾಗಿ ಇದರ ನಮ್ಮಲ್ಲಿ ಅವೈಲಬಿಲಿಟಿನೂ ಇಲ್ಲ, ಹಾಗಾಗಿ ಇದಕ್ಕೆ ದರನೂ ಕೂಡ ಇಲ್ಲ. ಇದು ನಿಮ್ಮ ಈ ಒಂದು 5 ರೂಪಾಯಿಯ ಒಂದು ಕಾಯಿನ್ಗಳ ಒಂದು 7 ಬೀಳಿನ ಕಥೆ. ಯಾವ ಕಾಯಿನ್ನು ಎಷ್ಟಾಯಿತು, ಹೇಗಾಯಿತು ಅಂತಕ್ಕಂಥದ್ದು, ಇದು ರೆಡ್ಡಲ್ಲಿರ್ತಕ್ಕಂಥದ್ದೆಲ್ಲ ನಾವು ಈಗ ಹೊಸ ರೇಟು, ಮತ್ತು ಅಲ್ಲಿ ಬ್ಲೂ ಕಲರಲ್ಲಿರ್ತಕ್ಕಂಥದ್ದು ಹಳೆಯ ಒಂದು ದರ. ಇದನ್ನು ತಾವು ಗಮನಿಸಬಹುದು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣಂತೆ. ಮನಿ ಮಾತು ಕನ್ನಡ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಮತ್ತು ನಾಣ್ಯಗಳ ಬಗ್ಗೆ ಆಸಕ್ತಿ ಇರೋರ ಜೊತೆಗೆ ಈ ಒಂದು ವಿಡಿಯೋವನ್ನು ಹಂಚ್ಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.